Good morning, students. Welcome to Srinidhi's Classroom. Today I continue the problems on basis and dimension. See the problems on the basis and dimension. Show that the set forms the basis of vector space V of all 2 cross 2 matrices over the field R. So here ಒಂದು ಸೆಟ್ ಕೊಟ್ಟಿದ್ದಾರೆ S is equal to 1 0 0 0 0 1 0 0 0 0 1 0 0 0 0 1. So these are all 2 cross 2 matrices. So S contains the elements like 2 cross 2 matrices. ಅಂದರೆ 2 cross 2 matrices ನ ಇರೋ ಆ ಫಾರ್ಮೆಟ್ ಅಲ್ಲಿ ಇರುವಂತ ಎಲಿಮೆಂಟ್ಸ್ ಗಳನ್ನ ಹೊಂದಿದೆ S ಅಂತ. ಆ ಸೆಟ್ ಬೇಸಿಸ್ ಆಗಿರುತ್ತೆ ಆಫ್ ವೆಕ್ಟರ್ ಸ್ಪೇಸ್ V. V is a vector space of all 2 cross 2 matrices. V ನಲ್ಲಿ ನಮಗೆ ಇದೇ ಫಾರ್ಮೆಟ್ ಅಲ್ಲ, ಅಂದ್ರೆ A B C D ಅಂದ್ರೆ 1 2 3 4 ಆ ಥರ ಬೇಕಾದ್ರೆ ಇರ್ಬೋದು, 2 3 5 6 ಆ ಥರ ಏನಾರ ಎಲಿಮೆಂಟ್ಸ್ ಇರ್ಬೋದು. ಹಾಗಿರುವಂಥ ವೆಕ್ಟರ್ ಸ್ಪೇಸ್ಗೆ ಎಸ್ ಸಬ್ಸೆಟ್ ಆಗಿದೆ. ಆ ಸಬ್ಸೆಟ್ ವಿಗೆ ಬೇಸಿಸ್ ಆಗಿರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಹೇಗೆ ಪ್ರೂಫ್ ಮಾಡೋದು? ಆಸ್ ಯೂಶುವಲ್ ಲೆಟ್ ಅಸ್ ಟೇಕ್ ದಿಸ್ ಆಸ್ ಕನ್ಸಿಡರ್ ದ ಸೆಟ್ ಎಸ್. One 0 0 0 1 0 0 and 0 0 1 0 0 0 0 1. To prove S is a basis, first we have to show that this S is linearly independent. So linearly independent ಅಂತ ಹೇಳಿ ಪ್ರೂಫ್ ಮಾಡಬೇಕು. ಅದಕ್ಕೆ ನೋಡಿ, ಫಾರ್ ಸಮ್ ಸ್ಕೇಲಾರ್ C1 C2 C3 C4 ಬಿಲಾಂಗ್ಸ್ ಟು ಆರ್. ಯಾಕೆ ಇಲ್ಲಿ 4 ಸ್ಕೇಲಾರ್ಸ್ ತಗೊಂಡ್ರೆ 4 ವೆಕ್ಟರ್ಸ್ ಇದೆ, ಹಾಗಾಗಿ ಕರೆಸ್ಪಾಂಡಿಂಗ್ ಆಗಿ 4 ಸ್ಕೇಲಾರ್ಸ್ನ ಚೂಸ್ ಮಾಡ್ತಾ ಇದ್ದೀನಿ. ಕನ್ಸಿಡರ್ ದ ಲೀನಿಯರ್ ಕಾಂಬಿನೇಷನ್. ಸೊ C1 ಇಂಟು 1 0 0 0 ಪ್ಲಸ್ C2 ಇಂಟು 0 1 0 0 ಪ್ಲಸ್ C3 ಇಂಟು 0 0 1 0 ಪ್ಲಸ್ C4 ಇಂಟು 0 0 0 1 is equal to 0 0 0 0. So linear combination of the vector. ನಾವು linearly independent ಅಂತ ಹೇಳಬೇಕಾದ್ರೆ linear combination C1 into alpha 1 plus C2 into alpha 2 plus C3 into alpha 3 plus C4 into alpha 4 is equal to 0 ಅಂತ ಹೇಳಿ ಬರೀತಿದ್ವಿ. ಹಾಗೆ ಬರೆದು C1 is equal to C2 is equal to C3 is equal to C4 is equal to 0 ಆದರೆ then the set of vectors are linearly independent ಅಂತ ಹೇಳಿ ಕನ್ಕ್ಲೂಷನ್ ತಗೊಂತಿದ್ವಿ. ಏನಾರ ಇನ್ ಕೇಸ್ ಯಾವ್ದಾದ್ರು ಒಂದು ನಾಟ್ ಈಕ್ವಲ್ ಟು 0 ಆದ್ರೂ linearly dependent ಆಗಿರುತ್ತೆ. ಸೊ ಇವಾಗ ಇಲ್ಲೂ ಕೂಡ ನಾವು C1 C2 C3 C4 0 ಅಂತ ಹೇಳಿ ಪ್ರೂಫ್ ಮಾಡಬೇಕು. ಯಾಕಂದ್ರೆ linearly independent ಅಂತ ಹೇಳಿ ಪ್ರೂವ್ ಮಾಡಬೇಕು ಅಂದ್ರೆ ಸೊ ಅದನ್ನ ಪ್ರೂಫ್ ಮಾಡಬೇಕು. ಸೊ ಮ್ಯಾಟ್ರಿಕ್ಸ್ ಅಲ್ಲಿ ಒಂದು ಮ್ಯಾಟ್ರಿಕ್ಸ್ ನ ಸ್ಕೇಲಾರ್ ಇಂದ ಮಲ್ಟಿಪ್ಲೈ ಮಾಡ್ತೀವಿ ಅಂದ್ರೆ ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಈಸ್ ಮಲ್ಟಿಪ್ಲೈ ಬೈ ದಟ್ ಸ್ಕೇಲಾರ್. ಸೊ C1 into 1 is C1, C1 into 0 is 0, C1 into 0 is 0 0. ನೀವು ಇಲ್ಲಿ ಓಪನ್ ಬ್ರಾಕೆಟ್ ಆರ ಯೂಸ್ ಮಾಡಿ ಇಲ್ಲ ಸ್ಕ್ವೇರ್ ಬ್ರಾಕೆಟ್ ಆರ ಯೂಸ್ ಮಾಡಿ, ಯುವರ್ ವಿಶ್. ಸೊ C2 ಇಂದ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 0 C2 0 0 ಪ್ಲಸ್ 0 0 C3 into 1 is C3 0 ಪ್ಲಸ್ 0 0 0 C4 that is equal to 0 0 0 0. So add the elements. C1 plus 0 plus 0 plus 0 means C1, C2, like that. This one is C3 and C4, that is equal to 0 0 0 0. If two matrices are equal, in the sense the corresponding elements are equal, therefore C1 is equal to 0, C2 is equal to 0, C3 is equal to 0, C4 is equal to 0. All the scalars are equal to 0, therefore S is linearly independent. The set of all vectors are linearly independent, therefore S is linearly independent. So S linearly independent ಆಯಿತು. ಬೇಸಿಸ್ ಅಂತ ಹೇಳಬೇಕಂದ್ರೆ ನೆಕ್ಸ್ಟ್ ಲೀನಿಯರ್ ಸ್ಪ್ಯಾನ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಲೀನಿಯರ್ ಸ್ಪ್ಯಾನ್ ನ ಹೇಳಲಿಕ್ಕೆ ಆಸ್ ಯೂಶುವಲ್ ಆಲ್ಫಾ ಇಸ್ ಈಕ್ವಲ್ ಟು ಸಮ್ ವೆಕ್ಟರ್ ಬಿಲಾಂಗ್ಸ್ ಟು ವಿ ಅಂತ ಹೇಳಿ ಚೂಸ್ ಮಾಡಬೇಕು. ಆಲ್ಫಾನ ನಾನು ಹೇಗೆ ಡಿನೋಟ್ ಮಾಡ್ತೀನಿ, ಯಾವ ತರ ತಗೋತೀನಿ ಅಂತ. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಶೋ this S spans Vn. So that's why for
x1 x2 x3 x4 belongs to Vn. ಸೊ ಇದೊಂದು ವೆಕ್ಟರ್, ಇದು ವಿ ಅಂದ್ರೆ ವೆಕ್ಟರ್ ಸ್ಪೇಸ್ ಆಫ್ ಆಲ್ 2x2 ಮ್ಯಾಟ್ರಿಸಸ್ ಅಂತ. ಸೊ 2x2 ಮ್ಯಾಟ್ರಿಸಸ್ ಇರುವಂತ ವೆಕ್ಟರ್ ಸ್ಪೇಸ್ ಅದು. ಸೊ ಅಲ್ಲಿಗೆ ಆ ವೆಕ್ಟರ್ ಸ್ಪೇಸ್ ನಲ್ಲೆಲ್ಲ ನಮಗೆ 2x2 ಮ್ಯಾಟ್ರಿಸಸ್ ಇರುತ್ತೆ ಅಂತ. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, x1 x2 x3 x4 ಅಂತ ತಗೊಂತಾ ಇದ್ದೀನಿ. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಸೊ ಹೇಗೆ ಲೀನಿಯರ್ ಸ್ಪ್ಯಾನ್ ನಾವು ಪ್ರೂಫ್ ಮಾಡ್ತೀವಿ ಅಂತ. ಸೊ ಇಲ್ಲೂ ಕೂಡ x1 x2 x3 x4 ಅಂತ ಆ ವೆಕ್ಟರ್ನ ಚೂಸ್ ಮಾಡೋದು. ಸೊ ದಟ್ ಈಸ್ ಈಕ್ವಲ್ ಟು c1 ಇಂಟು ದ ಸ್ಕೇಲಾರ್ ಇಂಟು ದ ಫಸ್ಟ್ ವೆಕ್ಟರ್ ಈಸ್ 1 0 0 0 plus c2 into the second vector is 0 1 0 0 plus c3 into 0 0 1 0 plus c4 into 0 0 0 1. Now x1 x2 x3 x4. So on simplifying, so this becomes c1 into 1 is c1 plus 0 plus 0 plus 0 ಅಂದರೆ c1. ಡೈರೆಕ್ಟ್ ಆಗಿ ನಾನು ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿ ಬರಿತಾ ಇದ್ದೀನಿ. ಪ್ರೀವಿಯಸ್ ಒನ್ ಬರ್ದಿದ್ವಿ ಅಲ್ವಾ ಡೈರೆಕ್ಟ್ ಆಗಿ, ಹಾಗಾಗಿ ಇದನ್ನ ಡೈರೆಕ್ಟ್ ಆಗಿ ಬರ್ಕೋತೀನಿ. ನೆಕ್ಸ್ಟ್ c2 into 1 ಅಂದರೆ c2, ಅದೇ ತರನೇ ಇಲ್ಲಿ c3 c4. ಸೊ ನಾವು ಲೀನಿಯರ್ ಕಾಂಬಿನೇಷನ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ c1 c2 c3 c4 ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಈಕ್ವೇಟ್ ಮಾಡ್ಕೊಂಡ್ರೆ c1 is equal to x1, c2 is equal to x2, ಹಾಗೆ c3 is equal to x3, c4 is equal to x4. Therefore this vector x1 x2 x3 x4 is equal to c1 place ನಲ್ಲಿ x1 into 1 0 0 0 plus c2 place ನಲ್ಲಿ x2 ಬರೀಬೇಕು. ಸೊ x2 into 0 1 0 0 plus c3 ಜಾಗದಲ್ಲಿ x3 0 0 1 0 plus c4 ಜಾಗದಲ್ಲಿ x4 into 0 0 0 1. ಸೊ ಇದು ಲೀನಿಯರ್ ಕಾಂಬಿನೇಷನ್ ಇದು. ಸೊ ನೋಡಿ ಆ ಲೀನಿಯರ್ ಕಾಂಬಿನೇಷನ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದೀವಿ. ದೇರ್ಫೋರ್ S spans Vn. V ನಲ್ಲಿರುವಂತ ವೆಕ್ಟರ್ನ ಲೀನಿಯರ್ ಕಾಂಬಿನೇಷನ್ ಆಫ್ ದ ವೆಕ್ಟರ್ಸ್ ಆಫ್ S ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದೀವಿ. ಹಾಗಾಗಿ ದಟ್ S spans Vn. ಸೊ S is a linearly independent and S spans V. Thus S is a basis. ಇಲ್ಲಿ ಶೋ ದಟ್ ಅಂತ ಹೇಳಿ ಕೇಳಿದ್ರು ಬೇಸಿಸ್ ಅಂತ. ಸೊ ಹಾಗಾಗಿ ನಾವಿಲ್ಲಿ ಬೇಸಿಸ್ ಅಂತ ಹೇಳಿ ಪ್ರೂಫ್ ಮಾಡಿದ್ವಿ. ನೆಕ್ಸ್ಟ್ ಅದೇ ತರನೇ ಆಸ್ ಯೂಶುವಲ್ ಇದು ಕೂಡ ಇಲ್ಲಿ 3 ವೆಕ್ಟರ್ ಇದೆ. ಸೊ ಆ 3 ವೆಕ್ಟರ್ಸ್ನ ಚೂಸ್ ಮಾಡಿ ಇದೇ ಫಾರ್ಮೆಟ್ ನಲ್ಲಿ ಸಾಲ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಐ ವಾಂಟ್ ಟು ದ 8th one. ನೋಡಿ 8th one ಹೇಗೆ ಡಿಟರ್ಮೈನ್ ವೆದರ್ ದ ಸೆಟ್ ಈಸ್ ಅ ಬೇಸಿಸ್ ಆಫ್ V3 ಆಫ್ R ಅಂತ ಹೇಳಿದ್ದಾರೆ. ನೋಡಿ ಡಿಟರ್ಮೈನ್ ವೆದರ್ ಅಂದ್ರೆ ಈ ಸೆಟ್ ಆಫ್ ವೆಕ್ಟರ್ಸ್ ಬೇಸಿಸ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು. ನೀವು ಇಲ್ಲಿ ಇದನ್ನ ಬೇಸಿಸ್ ಅಂತ ಹೇಳಿ ಪ್ರೂಫ್ ಮಾಡ್ತಾ ಇಲ್ಲ. ಬೇಸಿಸ್ ಅಂತಾನೆ ಪ್ರೂಫ್ ಮಾಡಬೇಕು ಅಂದ್ರೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಮತ್ತೆ ದಟ್ ಸ್ಪ್ಯಾನ್ಸ್ ವಿ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಬಟ್ ಅದು ಬೇಸಿಸ್ ಆಗುತ್ತಾ ಇಲ್ವಾ ಅಂತ ಹೇಳೋದಕ್ಕೆ ನಾನು ಈಗ ಆಲ್ರೆಡಿ ಥಿಯರಮ್ ನ ಪ್ರೂಫ್ ಮಾಡಿದ್ದೀನಿ. ನೆಸೆಸರಿ ಸಫಿಷಿಯಂಟ್ ಕಂಡೀಷನ್ಸ್ ನಲ್ಲಿ ಹೇಳಿದ್ದೀನಿ. either it is linearly independent or may it spans V, then clearly that is a basis ಅಂತ ಹೇಳಿದ್ವಿ. ಅಂದ್ರೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿದ್ರೆ ಅಥವಾ ಅದ್ರ ಸ್ಪ್ಯಾನ್ ಮಾಡಿದ್ರೆ ಸಾಕು, ಆಟೋಮೆಟಿಕಲಿ ಅದು ಬೇಸಿಸ್ ಆಗಿರುತ್ತೆ ಅಂತ. ಸೊ ಡಿಟರ್ಮೈನ್ ವೆದರ್ ಅಂತ ಹೇಳಿದಾಗ ನಾವಿದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಹೌದಾ ಅಲ್ವಾ ಅಂತ ಹೇಳಿ ಚೆಕ್ ಮಾಡ್ಕೊಂಡ್ರೆ ಸಾಕು. ಇಫ್ ಇಟ್ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ದೆನ್ ಕ್ಲಿಯರ್ಲಿ ದಿಸ್ ಸೆಟ್ ಈಸ್ ಅ ಬೇಸಿಸ್ ಆಫ್ V3 ಆಫ್ R ಅಂತ. ಒಂದ್ ವೇಳೆ ಇದನ್ನ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಅದು ಬೇಸಿಸ್ ಆಗಲ್ಲ ಅಂತ ಹೇಳಿ ಕನ್ಕ್ಲೂಷನ್ ಮಾಡ್ಕೊಳ್ಬೇಕು. ಗೊತ್ತಾಗ್ತಾ ಇದೆಯಾ? ಸೊ ಡಿಟರ್ಮೈನ್ ಅಂದ್ರೆ ಅಥವಾ ವೆರಿಫೈ ಅಂದ್ರೆ ಅವಾಗ ನೀವು ಲೀನಿಯರ್ಲಿ ಇಂಡಿಪೆಂಡೆಂಟ್ ಹೌದಾ ಅಲ್ವಾ ಅಂತ ಹೇಳಿ ಚೆಕ್ ಮಾಡಬೇಕು. ಸೊ ಲೀನಿಯರ್ಲಿ ಇಂಡಿಪೆಂಡೆಂಟ್ ಹೌದಾ ಅಲ್ವಾ ಅಂತ ಹೇಗೆ ಚೆಕ್ ಮಾಡ್ತೀವಿ? ಆನ್ ದ ಬೇಸಿಸ್ ಆಫ್ ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಫಾರ್ಮ್ಡ್ ಬೈ ದೀಸ್ ವೆಕ್ಟರ್ಸ್. ಸೊ ನೌ ಐ ಕನ್ಸಿಡರ್ ದ ಡಿಟರ್ಮಿನೆಂಟ್ formed by these vectors, that is determinant of 1 2 1, second row is 3 4 minus 7 and the third row is 3 1 5. Now expand this determinant, so that is 1 into 4 5 are 20 minus of minus 7 minus 2 into 15 minus of minus 21 plus 1 into 3 minus 12.
Now simplify this. 1 into 20 plus 7 is 27, minus 2 into 15 plus 21 is 36, plus 1 into minus 9. So delta is equal to 27 minus 72 minus 9. So delta is equal to, on simplification, 81 minus 54 minus 54. So that is the value of delta. So clearly that delta is not equal to 0. So delta not equal to 0 ಆಗ್ತದೆ. ಸೊ ಹಾಗಾಗಿ ನಾವೇನಂತ ಹೇಳ್ಬೋದು, this is, that means this set is a linearly independent, thus this forms a basis. So ಇದು linearly independent ಆಗ್ತದೆ. ನೀವು ಕನ್ಕ್ಲೂಷನ್ ಬರೀಬೇಕು, the set is linearly independent, therefore this forms a basis. ಸೊ ಅದು ಫಾರ್ಮ್ ಆಗುತ್ತಾ ಇಲ್ವಾ ಅಂತ ಹೇಳಿ ಕೇಳಿದ್ರು. ಸೊ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಆನ್ ದ ಬೇಸಿಸ್ ಆಫ್ ದ ಥಿಯರಮ್, ಆ ಥಿಯರಮ್ ಸ್ಟೇಟ್ಮೆಂಟ್ ಬೇಸಿಸ್ ಮೇಲೆ ನಾವು ಕನ್ಕ್ಲೂಷನ್ ತಗೊಂತಾ ಇದೀವಿ, ದಿಸ್ ಫಾರ್ಮ್ಸ್ ಅ ಬೇಸಿಸ್ ಅಂತ. ಸೊ ಲೈಕ್ ದಟ್ 9th ಒಂದು ಕೂಡ ಹಾಗೇನೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಚೆಕ್ ಮಾಡಿ. ಇಫ್ ಇಟ್ ಈಸ್ ನಾಟ್ ಈಕ್ವಲ್ ಟು 0, then it is linearly independent. If it is equal to 0, then it is linearly dependent. ಅದು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾನು ಹಿಂದಿನ ಕ್ಲಾಸಸ್ನಲ್ಲೇ ಡಿಸ್ಕಸ್ ಮಾಡೋದ್ರಿಂದ. ಸೊ ಅದೇ ಥರನೇ ನೆಕ್ಸ್ಟ್ ಪ್ರಾಬ್ಲಮ್ನು ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಕಂಟಿನ್ಯೂಷನಲ್ಲಿ ಬರುವಂಥ ಪ್ರಾಬ್ಲಮ್ಸ್ಗಳು ಡೈಮೆನ್ಷನ್ ಮತ್ತು ಬೇಸಿಸ್ನ ಫೈಂಡ್ ಔಟ್ ಮಾಡೋದು. ಫೈಂಡ್ ದ ಬೇಸಿಸ್ ಆ್ಯಂಡ್ ಡೈಮೆನ್ಷನ್ ಅಂತ ಹೇಳಿ ಕೇಳ್ತಾರೆ. ಅದು ನೆಕ್ಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ಸು. ಅದನ್ನು ಒಟ್ಟಿಗೆ ಒಂದೇ ಸ್ಟ್ರೆಚಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಐ ಥಿಂಕ್ ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.